ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ರಸಭಾರತದ ಅಭಿನವ ಭಾರತ ಮುಂದುವರಿಸ್ತಾ ಇದ್ದೀನಿ. ವೀಕ್ಷಕರೇ, ಆತ್ಮೀಯರೇ, ಗಾಂಧಾರಿ, ಭಾನುಮತಿ ಹಾಗೂ ಮಹಾರಾಜ ಧೃತರಾಷ್ಟ್ರ ಪಾಂಡವರು ಕಾಡಿನಲ್ಲಿದ್ದಾರೆ, ದ್ವೈತ ವನದಲ್ಲಿದ್ದಾರೆ. ಅಲ್ಲಿಗೆ ಹೋಗಿ ಅವರನ್ನು ನಮ್ಮ ದಂಡಿನ ಸಮೇತ ಅವರನ್ನು ಕಿಚಾಯಿಸಬೇಕು, ಕೆಣಕಬೇಕು ಎಂಬ ಉದ್ದೇಶದಿಂದ ದುರ್ಯೋಧನ ಹೊರಟಾಗ ಗಾಂಧಾರಿ ಕೂಡ ಸುಯೋಧನ ಬೇಡ ಅಂತಾಳೆ. ಭಾನುಮತಿ, ಆರ್ಯ ಬೇಡ, ಹೋಗೋದು ಬೇಡ ಅಂತ. ಮಹಾರಾಜ ಧೃತರಾಷ್ಟ್ರನಂತೂ ಅಲ್ಲೂ ಹೋಗಿ ಕರ್ಣ ಹೇಳ್ಕೊಟ್ಟಿರ್ತಾನೆ. ಯಾಕೆ ಕರ್ಣ ಅಲ್ಲಿಂದ ಹೊರಗೆ ಹೋಗಂಗಿಲ್ಲ? ಅಧಿರಥ ರಾಧೆಯರ ಸಾಕು ಮಗ ಅವನು. ಈಗ ಅಧಿರಥನಿಗೆ ಸುದ್ದಿ ಸಮಾಚಾರ ತಿಳಿಸುವ ಸ್ಥಾನವನ್ನು ಕೊಟ್ಟಿದ್ದಾನೆ ಮಹಾರಾಜ ಧೃತರಾಷ್ಟ್ರ. ಕ್ರೀಡಾಂಗಣದಲ್ಲಿ ಅತ್ಯಂತ ಬಲಶಾಲಿಯಾದ ಧನುರ್ವೇದಿ ಕರ್ಣ. ಅರ್ಜುನನಿಗೆ ಅವನೇ ಸರಿಯಾದ ಪ್ರತಿಸ್ಪರ್ಧಿ ಎಂದು ಮಹಾರಾಜ ಧೃತರಾಷ್ಟ್ರ. ಈಗ ನಾ ಇಲ್ಲಿಂದ ಹೊರಗೆ ಹೋಗಲಿ, ಎಲ್ಲಿಗೆ ಹೋಗಲಿ ಎಂಬ ಯೋಚನೆಯಲ್ಲಿ ನಾವು ಹೊರಗೋದರೆ ದುರ್ಯೋಧನನಿಗೆ ವಿರುದ್ಧ ಕಟ್ಟಿಕೊಂಡು ತಂದೆ ತಾಯಿಗಳಿಗೆ ಕಷ್ಟ ಆಗ್ತದೆ. ಅಧಿರಥ ರಾಧೆಯರಿಗೆ ಸುದ್ದಿ ಸಮಾಚಾರ ತಿಳಿಸುವ ಸ್ಥಾನವನ್ನು ಕೊಟ್ಟಿದ್ದಾನೆ ತಂದೆ. ಅಧಿರಥನಿಗೆ ಸಾಕು ತಂದೆ ಅಂತ ಗೊತ್ತಾಗಿದೆ. ಅವನಿಗೆ ತಾನು ಕುಂತಿಯ ಮಗ ಎಂಬುದು ಅವನಿಗೆ ಈಗಾಗಲೇ ಅರ್ಥವಾಗಿದೆ. ಅಲ್ಲಿ ಅಂತೂ ತನ್ನ ದಂಡಿನ ಸಮೇತ ದುರ್ಯೋಧನ ಬಂದು ದ್ವೈತವನದಲ್ಲಿ ಬಿಡಿಬಿಟ್ಟಿದ್ದಾನೆ. ಗೊಲ್ಲರ ಹಟ್ಟಿಯಲ್ಲಿ ಪಶುಸಂಗೋಪನೆ ಬಹಳ ಮುಖ್ಯವಾದ ಕಸುಬು ಆ ಕಾಲದಲ್ಲಿ. ಆ ಗೊಲ್ಲರ ಹಟ್ಟಿಯಲ್ಲಿ ಪಶುಸಂಗೋಪನೆ ಹೇಗಿದೆ, ಗೋಪಾಲಕರಿಗೆ ಹಾಗೂ ಕುಂಬಾರರಿಗೆ ಮತ್ತಿತರ ಬಡಬಗ್ಗರಿಗೆ ವಿಚಾರಿಸಿಕೊಂಡು ಅವರಿಗೆಲ್ಲ ಸಹಾಯ ಮಾಡುತ್ತೇನೆ, ಧನ ಸಹಾಯ ಎಂಬುದನ್ನು ದುಶ್ಯಾಸನನಿಗೆ ಹೇಳ್ತಾನೆ. ಈ ವಿಷಯ ವಿದುರನಿಗೆ ಹೇಳಿದ್ರೆ ಅವನು ಬರೋಲ್ಲ ಅಂತ ಅವನನ್ನು ಬಿಟ್ಟೇ ಬಂದಿದ್ದಾರೆ. ಆಗ ಆ ರಾತ್ರಿ ಅಲ್ಲಿಯ ಜನರು, ವೇಶ್ಯೆಯರು ಕೂಡ ಇವನಿಗೆ ಖುಷಿ ಪಡ್ಸೋದಕ್ಕೋಸ್ಕರ ಮನರಂಜನೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ರಾತ್ರಿ ಊಟಕ್ಕೆ ಕುಳಿತಾಗ ಕರ್ಣನೊಡನೆ ದುರ್ಯೋಧನ ಗೆಲುವಿನ ನಗೆ ಬೀರಿದ್ದಾನೆ. ಕರ್ಣ ತಾನೇ ಹೇಳಿದ್ದು, ಅಲ್ಲಿ ಹೋಗಿ ಗೋಪಾಲಕರಿಗೆಲ್ಲ ನಾವು ವಿಚಾರಿಸ್ಕೊಂಡು ಅವರ ಜನಜೀವನ ಹೇಗಿದೆ, ನೇಕಾರರಿಗೆ, ಕುಂಬಾರರಿಗೆ ಪಶುಸಂಗೋಪನೆ ಹೇಗೆ ನಡೆದಿದೆ ಅಂತ ಹೇಳು. ಆಗ ಮಹಾರಾಜ ಧೃತರಾಷ್ಟ್ರ ಒಪ್ಪಿಗೆ ಕೊಡ್ತಾನೆ ಅಲ್ಲಿಗೆ ಹೋಗಲಿಕ್ಕೆ. ಪಾಂಡವರಲ್ಲಿದ್ದಾರೆ ಅಂತ ಗೊತ್ತಿದೆ ಅವರಿಗೆ, ನೀನು ಅವರನ್ನು ಕೆಣಕಕ್ಕೆ ಹೋಗ್ತಾ ಇದೀಯ ಅಂತ ಹೇಳಿದ್ರೆ ಹೋಗಲ್ಲ.
ಬಿಡಲ್ಲ ನಿನಗೆ ಅಂತ ನಾನು ಅವರನ್ನು ಕೆಣಕೋದಕ್ಕೆ ಹೋಗಲ್ಲ. ಗೋಪಾಲಕರನ್ನು, ಅಲ್ಲಿಯ ಜನರನ್ನು ಆ ಗೊಲ್ಲರ ಹಟ್ಟಿಯಲ್ಲಿ ಪಶುಸಂಗೋಪನೆ ಹೇಗಿದೆ ಅಂತ ನೋಡ್ಕೊಂಡು ಬರಲಿಕ್ಕೆ ಕರ್ಣಿಕರನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆ ರಾತ್ರಿ ಖುಷಿಯಿಂದ ಊಟ ಮಾಡ್ತಾನೆ. ಅಲ್ಲೇ ಡೇರೆಗಳನ್ನು ಹಾಕಿ ಅವರ ವಂದಿಮಾಗದರು, ಕಾಲಾಳಗಳು ಸೈನಿಕರಿಂದ ಅಲ್ಲಿ ಬೀಡು ಬಿಟ್ಟಿರ್ತಾನೆ. ದ್ವೈತವನದ ಸುಂದರ ಪ್ರದೇಶದಲ್ಲೊಂದು ಸರೋವರ. ಆ ಸರೋವರವು ಗಂಧರ್ವರಿಗೆ ಸೇರಿದೆ ಎಂದೇ ಅಲ್ಲಿ ಸ್ನಾನ ಮಾಡಲು ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಭಯಪಡುತ್ತಿದ್ದರು. ಆದರೆ ಮಾರನೇ ದಿನ ಬೆಳಗಿನಲ್ಲೇ ದುರ್ಯೋಧನನ ದಂಡಿನವರೆಲ್ಲ ಆ ಸರೋವರದಲ್ಲೇ ಸ್ನಾನಕ್ಕಿಳಿಯಲು ಹೋಗುತ್ತಿದ್ದಂತೆ ಅಲ್ಲಿನ ಗ್ರಾಮಸ್ಥರೆಲ್ಲ ಬೇಡವೆಂದೇ ಹೇಳಿದ್ದಾರೆ. ಅವನ ಸೈನಿಕರು ಆ ಸರೋವರದಲ್ಲಿ ಸ್ನಾನಕ್ಕಿಳಿಯಲಿದ್ದಾಗ ಅವನ ಸೈನಿಕರು ಬೇಡ ಬೇಡ ಎಂದು ಗಂಧರ್ವರಿಗೆ ಸೇರಿದೆ ಈ ಸರೋವರ ಎಂದು ಎಚ್ಚರಿಸಿದ್ದಾರೆ. ಆದರೂ ಸರೋವರದಲ್ಲಿ ದುರ್ಯೋಧನನ ಸಿಬ್ಬಂದಿಯ ಸೈನಿಕರೆಲ್ಲರೂ ಸ್ನಾನಕ್ಕಿಳಿದು ಸೇವಕರು ಸೈನಿಕರು ಬಟ್ಟೆ ಸೆಳೆದು ನೀರನ್ನೆಲ್ಲ ಗಬ್ಬೆಬ್ಬಿಸಿದ್ದಾರೆ. ಕೂಡಲೇ ಕಾವಲುಗಾರರು ಗಾಂಧರ್ವರಿಗೆ ಸುದ್ದಿ ಮುಟ್ಟಿಸಲು ನಾವು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ಅವರು ಹೀಗೆ ಮಾಡಿದ್ದಾರೆ ಎಂದು ಗಂಧರ್ವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಗಾಂಧರ್ವರು ದಂಡೆತ್ತಿ ಬರುತ್ತಿದ್ದಂತೆಯೇ ದುರ್ಯೋಧನನು ಕಳ್ಳನ ಮನಸ್ಸು ಉಳ್ಳುಳ್ಳಗೆ ಎಂಬಂತೆಯೇ ಈ ಸರೋವರವನ್ನು ಗಲೀಜು ಮಾಡಿದವರು ನಮ್ಮವರೇನಲ್ಲ, ಇಲ್ಲೇ ಹತ್ತಿರದಲ್ಲೇ ಇರುವ ಪಾಂಡವರು ಅವರ ಸಹಸ್ರಾರು ಜನರಿಂದಲೇ ಆಗಿದೆ ಎನ್ನಬೇಕೇ. ದುರ್ಯೋಧನ ಪಾಂಡವರೊಂದಿಗೆ ಇರುವವರೆಲ್ಲ ಸಜ್ಜನರೇ, ಅವರ ಮೇಲೆ ಆರೋಪ ಹೊರಿಸಲು ನಾಚಿಕೆಯಾಗಬೇಕು ನಿನಗೆ ಎಂದಿದ್ದಾರೆ. ದುರ್ಯೋಧನನು ಗಂಧರ್ವರನ್ನು ದೇವತೆಗಳನ್ನು ನಿಂದಿಸುತ್ತಾ ಅವರೊಂದಿಗೆ ಕಾಳಗಕ್ಕೆ ಇಳಿಯುತ್ತಿದ್ದಂತೆ ಕರ್ಣನು ಅವನ ಬೆಂಬಲಕ್ಕೆ ಬಂದಿದ್ದಾನೆ. ಗಂಧರ್ವರು, ಓಹೋ ಮಹಾರಥಿ ಧನುರ್ವೇದಿ ಕರ್ಣ, ನಿನ್ನ ನತದೃಷ್ಟಕ್ಕೆ ದುಷ್ಟ ದುರ್ಯೋಧನನ ಸಹವಾಸಕ್ಕೆ ಯಾರೂ ಸರಿಗಟ್ಟಲಾರರೋ. ನಿನ್ನ ಆಪ್ತ ಮಿತ್ರನಿಗೆ ಹುರಿದುಂಬಿಸುವುದನ್ನು ಬಿಟ್ಟು ದೂರ ಹೋಗಿಬಿಡು, ತಿಳಿಯಿತೆ ಎಂದು ಮೂದಲಿಸಿದ್ದಾರೆ ಗಂಧರ್ವರು. ಕರ್ಣನ ಸ್ವಾಭಿಮಾನ ಸಿಡಿದೆದ್ದಿದೆ. ಕೋಪಾವಿಷ್ಟನಾಗಿ ಗಾಂಧರ್ವರನ್ನು ಎದುರಿಸಿ ಯುದ್ಧಕ್ಕೆ ನಿಂತಿದ್ದಾನೆ. ಅವರು ಆಗಸದಲ್ಲಿ ಕಾಣೆಯಾಗಿ ಮಾಯಾಯುದ್ಧ ಮಾಡಿದ್ದಾರೆ. ಅವರ ಅಗೋಚರ ಹೊಡೆತಗಳಿಗೆ ಸೈನಿಕರೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ. ಕರ್ಣನಿಗೆ ತಾನೀಗ ಸೆರೆ ಸಿಕ್ಕರೆ ಧರ್ಮರಾಜನ ಎದುರಿಗೆ ಕರೆದೊಯ್ದು ನಿಲ್ಲಿಸುತ್ತಾರೆ ಎಂಬ ಅರಿವಾಗಿದೆ. ವಿಕರ್ಣನು ತನ್ನೊಂದಿಗೆ ಬರುವನೆಂದೇ ಅವನನ್ನು ಕರೆದುಕೊಂಡವನೇ. ಅವನ ರಥವನ್ನೇರಿ ಕುಳಿತು ಕುದುರೆಗಳ
ಕಡಿವಾಣ ಜಗ್ಗಿ ರಥವನ್ನು ಹಸ್ತಿನಾಪುರದತ್ತ ವೇಗವಾಗಿ ಓಡಿಸಿದ್ದಾನೆ. ಇತ್ತ ಶಕುನಿಯು, ದುಶ್ಯಾಸನನು, ದುರ್ಯೋಧನನು, ಅವನ ಸೈನಿಕರು ಗಂಧರ್ವರಿಗೆ ಸೆರೆ ಸಿಕ್ಕಿದ್ದಾರೆ. ಈಗಾಗಲೇ ದುರ್ಯೋಧನನಿಂದ ಉಪಕೃತರಾದ ರಾಜರು ಈ ಸುದ್ದಿ ಕೇಳಿ ಕುದುರೆಗಳನ್ನು ಏರಿ ಭರದಿಂದ ಬಂದಿದ್ದಾರೆ. ಗಾಂಧರ್ವರಿಂದ ದುರ್ಯೋಧನನ್ನು ಬಿಡಿಸಿಕೊಂಡು ಕೊಡಬೇಕೆಂದೇ ಗಾಂಧರ್ವರಿಂದ ದುರ್ಯೋಧನನನ್ನು ಬಿಡಿಸಿಕೊಡಬೇಕೆಂದೇ ದುರ್ಯೋಧನನಿಂದ ಉಪಕೃತರಾದ ರಾಜರು ಸೈನಿಕರು ಎಲ್ಲರೂ ಕೇಳಿದ್ದಾರೆ. ಯುಧಿಷ್ಠಿರನು, ಭೀಮ ಅರ್ಜುನನನ್ನು ನೀವಿಬ್ಬರೂ ಹೋಗಿ, ಭೀಮ ನೀನು ಅರ್ಜುನ ಇಬ್ಬರೂ ಹೋಗಿ ದುರ್ಯೋಧನನನ್ನು ಗಾಂಧರ್ವರಿಂದ ಬಿಡಿಸಿಕೊಂಡು ಬರಬೇಕು ಎಂದಿದ್ದಾನೆ. ಇದನ್ನು ಕೇಳಿದ ಭೀಮಸೇನನಿಗೆ ಎಲ್ಲಿಲ್ಲದ ಕೋಪ ಬಂದಿದೆ. ಅಣ್ಣ, ಇದೇನು? ಗಾಂಧರ್ವರು ನಮಗಾಗಿಯೇ ದುರ್ಯೋಧನನನ್ನು ಸೆರೆ ಹಿಡಿದಿದ್ದಾರೆ. ನಾವು ಗಂಧರ್ವರ ಸಹಾಯ ನಮಗಿದೆ ಎಂದೇ ಸಂತೋಷ ಪಡಬೇಕು ಅಣ್ಣ. ದುರ್ಯೋಧನನನ್ನು ಬಿಡಿಸಿಕೊಂಡು ಬರಲು ಹೇಳುವೆಯಲ್ಲ. ಭೀಮ, ದುರ್ಯೋಧನನು, ಕೌರವರು ಎಲ್ಲರೂ ನಮ್ಮ ಬಂಧುಗಳೇ ಅಲ್ಲವೇ? ಅವರನ್ನು ಶತ್ರುಗಳೆಂದೇ ಹಠ ಸಾಧಿಸುವುದೇ ನಾವು? ನಮ್ಮೊಳಗೆ ವಿರೋಧವು ವೈಮನಸ್ಯಗಳು ಇರುತ್ತವೆ. ಅದನ್ನು ದೊಡ್ಡ ಹಗರಣ ಮಾಡಬಾರದು. ಹೋಗು, ದುರ್ಯೋಧನನನ್ನು, ಶಕುನಿ ದುಶ್ಯಾಸನನ ಅನುಜರನ್ನು ಬಿಡಿಸಿಕೊಂಡು ಬಾ. ನಾವೇನೆಂದು ಅವರಿಗೆ ಈಗಲಾದರೂ ತಿಳಿಯಲಿ ಎಂದೇ ಯುಧಿಷ್ಠಿರನು ಆಗ್ರಹಪಡಿಸಿದ್ದಾನೆ. ಭೀಮನು ನಿರ್ವಾಹವಿಲ್ಲದೆ ಗಂಧರ್ವರ ರಾಜ ಚಿತ್ರಸೇನನನ್ನು ಕಂಡು ಯುಧಿಷ್ಠಿರನ ಅನುಜ್ಞೆಯ ಮೇರೆಗೆ ದುರ್ಯೋಧನನನ್ನು ಬಿಟ್ಟು ಬಿಡಿ ಎಂದೇ ಭಿನ್ನವಿಸಿಕೊಳ್ಳಲು ಚಕಿತನಾದ ಚಿತ್ರಸೇನನು, ಅಯ್ಯ ಭೀಮಸೇನ, ನೀವು ಧರ್ಮನಿರತರು. ಕಾಡಿನಲ್ಲಿ ನಿಮ್ಮ ಕಷ್ಟ ನೋಡಲಾಗದೆ ನಿಮಗೆ ಸಹಾಯ ಮಾಡಲೆಂದೇ ದುರ್ಯೋಧನನನ್ನು ಎಡೆಮುರಿ ಕಟ್ಟಿ ತಂದೆವು. ನಿಮ್ಮ ಅಣ್ಣ ಯುಧಿಷ್ಠಿರನು ಅವನನ್ನು ಬಿಟ್ಟು ಬಿಡಿ ಎನ್ನುವುದೇ ಅಸಹನೆಯಿಂದ ಗೊಣಗಿದ ಚಿತ್ರಸೇನನು ದುರ್ಯೋಧನನ ಎಡೆಮುರಿ ಕಟ್ಟುಗಳನ್ನು ಬಿಚ್ಚದೆ ಅವನನ್ನು ಧರ್ಮರಾಜನ ಎದುರಿಗೆ ನಿಲ್ಲಿಸಿದ್ದಾನೆ. ತನ್ನ ಅನುಚರರ ಜೊತೆ ಹೊರಟು ಹೋಗಿದ್ದಾನೆ. ಅತ್ತ ಭೀಮಾರ್ಜುನರು ದುರ್ಯೋಧನನ ಸೆರೆ ಬಿಡಿಸಲು ಹೋಗಿದ್ದರೆ ಯುಧಿಷ್ಠಿರನು ಕುಟೀರದಲ್ಲಿ ಶತಪಥ ಹಾಕುತ್ತಿದ್ದಾನೆ. ದುರ್ಯೋಧನನು ದುರಹಂಕಾರದಿಂದ ತನ್ನ ಅಧಿಕಾರ ದಾಟಾಟೋಪವನ್ನು ಮೆರೆಯಲೆಂದೇ ನಾವು ಕಾಡಿಗೆ ಬಂದರು ಕೆಣಕ್ಕೆ ಅಣಕವಾಡಲು ಬಂದಿದ್ದಾನೆ. ಛೇಚೆ, ಇವನು ಕೊನೆ ಹೆಸರಿನಲ್ಲೂ ತನ್ನ ಅರ್ಥಹೀನ ಛಲ ಬಿಡಲಾರೆನೆಂದೇ ಸಿಡಿಮಿಡಿಗೊಳ್ಳಲು ಅಷ್ಟರಲ್ಲಿ ಅವನ ಬಳಿಗೆ ಬಂದ ಸಹದೇವನು, ಅಣ್ಣ, ದುರ್ಯೋಧನನ ಗಂಧರ್ವರಿಂದ ಬಿಡಿಸಿಕೊಂಡು ಬರಲು ಏಕೆ ಹೇಳಿದೆ? ಅಣ್ಣ, ದುರ್ಯೋಧನನನ್ನು ಗಾಂಧರ್ವರಿಂದ ಬಿಡಿಸಿಕೊಂಡು ಬರಲು ಏಕೆ ಹೇಳಿದೆ? ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳಬಾರದೆ? ಉಬ್ಬೇರಿಸಿ ಕೇಳಿದ್ದಾನೆ ಸಹದೇವ. ಯಾಕೆ ಗೊತ್ತೇ? ನಾವು ದುರ್ಬಲರು. ಗಾಂಧರ್ವರ ಸಹಾಯದಿಂದ
ದುರ್ಯೋಧನನನ್ನು ಸೆರೆ ಹಿಡಿದೆವು ಎಂದೇ ದೇಶದ ರಾಜರುಗಳು ಜನರೆಲ್ಲ ಆಡಿಕೊಳ್ಳಬಾರದಲ್ಲ. ದುರ್ಯೋಧನ ಈ ದುರ್ಘಟನೆಯಿಂದಲಾದರೂ ನಮ್ಮ ಕ್ಷಮಾಶೀಲ ಗುಣ ದೊಡ್ಡದೆಂದೇ ತಿಳಿದು ಎಚ್ಚೆತ್ತುಕೊಳ್ಳಬೇಕಷ್ಟೇ. ಇಲ್ಲದಿದ್ದರೆ ಧರ್ಮ ಕರ್ಮದ ಅಂಜಿಕೆ ಇಲ್ಲದೆ ನಾವು ಪಾಂಡುವಿನ ಮಕ್ಕಳಲ್ಲವೆಂದೇ ಸಂಶಯಗ್ರಸ್ತನಾಗಿ ಅವನಷ್ಟೇ ಅಲ್ಲ ದೇಶದಲ್ಲಿ ಸರ್ವನಾಶಕ್ಕೆ ಕಾರಣನಾಗುತ್ತಾನೆ ಎಂದು ಸಾವಧಾನದಿಂದ ಬಿಡಿಸಿ ಯುಧಿಷ್ಠಿರನು ಹೇಳಿದಾಗ ಸಹದೇವ ಮತ್ತೆ ಯುಧಿಷ್ಠಿರನ ಮುಖವನ್ನೇ ನೋಡಿದ್ದಾನೆ. ಸಹದೇವನಿಗೆ ಹೇಳ್ತಾನೆ, ಮಂತ್ರಿಸಿದರೆ ಮಾವಿನಕಾಯಿಯೂ ಬೀಳೋದಿಲ್ಲ, ಮಂತ್ರಿಸಿದರೆ ಮಕ್ಕಳು ಹುಟ್ಟುತ್ತವೆಯ. ಮಂತ್ರ ಸಿದ್ಧಿಯಾಗಲಿಕ್ಕಷ್ಟೇ, ಗರ್ಭ ಧರಿಸಲಿಕ್ಕಷ್ಟೇ. ಯಾರಿಂದ? ಪಾಂಡುವಿನಿಂದ. ಹಾಗಾಗಿ ನಾವೆಲ್ಲರೂ ಪಾಂಡುವಿನ ಕ್ಷೇತ್ರದಲ್ಲಿ ಹುಟ್ಟಿದ ಪಾಂಡವರೇ ಎಂಬುದು ಅವನಿಗೆ ಅರ್ಥವಾಗಿಲ್ಲ. ಪ್ರತಿಯೊಂದು ಮಂತ್ರವನ್ನು ಜಪಿಸಿ ದುಸ್ವಾಸರು ಹೇಳಿಕೊಟ್ಟ ಪಾಂಡುವಿನ ಕ್ಷೇತ್ರದಲ್ಲಿ ಪಾಂಡುವಿನೊಂದಿಗೆ ರಮಿಸಿ ಕುಂತಿ ಮಾದ್ರಿಯರಿಗೆ ಮಕ್ಕಳಾಗಿದ್ದಾರೆ. ನಾವು ಪಾಂಡವರಾಗಿದ್ದೇವೆ, ಪಾಂಡುವಿನ ಮಕ್ಕಳು. ದುರ್ಯೋಧನ ದುಶ್ಯಾಸನ ಶಕುನಿಯನ್ನು ಬಿಡಿಸಿಕೊಂಡು ಬಂದಾಗ ಯುಧಿಷ್ಠಿರನು ಚಿತ್ರಸೇನನಿಗೆ ಹೇಳುತ್ತಾನೆ, ಚಿತ್ರಸೇನ, ನಾವು ದಾಯಾದಿಗಳಾದರೂ ಸೋದರರೇ ತಾನೇ. ನಮ್ಮ ನಡುವೆ ಜಗಳ ವೈಮನಸ್ಯಗಳು ಇದ್ದದ್ದೇ. ಅದನ್ನೇ ದೊಡ್ಡದು ಮಾಡಿಕೊಂಡು ಈ ಎಲ್ಲರೆದುರಿಗೆ ಸಣ್ಣವರಾಗಿ ಹಿತಶತ್ರುಗಳಾಗಬಾರದಲ್ಲ. ಕುರುಕುಲಕ್ಕೆ ನಾವು ಮಸಿ ಬಳೆಯಬಾರದಲ್ಲ. ಯುಧಿಷ್ಠಿರನೆಂದಾಗ ಚಿತ್ರಸೇನನು, ಯುಧಿಷ್ಠಿರ, ನಿನ್ನ ಧರ್ಮ ಪ್ರಜ್ಞೆಯನ್ನು ನಾವು ಮೆಚ್ಚಲೇಬೇಕು. ನಿನಗೆ ವಿಧಿಪೂರ್ವಕ ಯುಧಿಷ್ಠಿರನೆಂಬ ಹೆಸರಿದ್ದರು ಧರ್ಮರಾಜನೆಂಬುದೇ ನಿನಗೆ ಅನ್ವರ್ಥ ನಾಮವು. ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಈ ಪಾಪಿಷ್ಟ ದುರ್ಯೋಧನನಿಗೆ ಯಾರು ಎಷ್ಟೇ ಹೇಳಿದರೂ ಪ್ರಯೋಜನವಿಲ್ಲ. ನಿನಗೆ ಕ್ಷಮಾಶೀಲ ಗುಣವಿದೆ, ನಾವು ಅದಕ್ಕೆ ನಮೋ ಎಂಬೆವು ಎಂದು ಕೈ ಮುಗಿದ ಚಿತ್ರಸೇನನು ಮುಂದುವರೆದು, ಧರ್ಮರಾಜ, ದುರ್ಯೋಧನ ದುಶ್ಯಾಸನ ಶಕುನಿಯರನ್ನು ನಿಮಗೆ ಒಪ್ಪಿಸಿದ್ದೇವೆ ಎಂದು ಚಿತ್ರಸೇನನು ಹಗ್ಗದಿಂದ ಬಂಧಿಸಿದ ದುರ್ಯೋಧನ ದುಶ್ಯಾಸನ ಶಕುನಿಯರನ್ನು ಹಾಗೆಯೇ ಬಿಟ್ಟು ತನ್ನ ಸೇನೆ ದಂಡಿನೊಂದಿಗೆ ಹೊರಟು ಹೋಗಿದ್ದಾನೆ. ಈತ ಭೀಮಸೇನನು ದ್ರೌಪದಿಯನ್ನು ಕರೆದು ದುರ್ಯೋಧನನ ದುಶ್ಯಾಸನನ ಎಡೆಮುರಿ ಕಟ್ಟುಗಳನ್ನು ಬಿಚ್ಚಲು ಹೇಳಿದ್ದಾನೆ. ಧರ್ಮರಾಜನು ತಬ್ಬಿಬ್ಬಾಗಿ, ಬೇಡ ಭೀಮ, ನೀನೇ ಅವರ ಕಟ್ಟುಗಳನ್ನು ಬಿಚ್ಚು ಕಳುಹಿಸಿಬಿಡು ಎಂದಾಗ ಭೀಮಸೇನನು, ಅಣ್ಣ, ನಿನ್ನ ಕ್ಷಮಾಗುಣವು ದುರ್ಯೋಧನನಿಗೆ ದುಶ್ಯಾಸನನಿಗೆ ಶಕುನಿಗೆ ಅರ್ಥವಾಗುವುದಿಲ್ಲ ಎಂದು ಗೊಣಗಿ ದ್ರೌಪದಿಗೆ ಮುಂದುವರಿಯಲು ಹೇಳಿದಾಗ ದ್ರೌಪದಿಯು ದುರ್ಯೋಧನನ ಬೆನ್ನ ಹಿಂದೆ ಕೈಗಳೆರಡನ್ನೂ ಬಿಗಿದು ಕಟ್ಟಿದ್ದ ಹಗ್ಗವನ್ನು ಬಿಚ್ಚುತ್ತಿದ್ದಂತೆ ಅವನು ಮೈ ಕೊಡವಿಕೊಂಡು ಎದ್ದು ಭೀಮಸೇನನನ್ನೇ ದುರುಗುಟ್ಟಿ ನೋಡಿ
ಹೊರ ನಡೆದಿದ್ದಾನೆ. ಸಹದೇವನು ದುಶ್ಯಾಸನ ಶಕುನಿ ಬೆನ್ನಿಗೆ ಕೈಗಳನ್ನು ಬಿಗಿದ ಕಟ್ಟುಗಳನ್ನು ಸಹದೇವನು ದುಶ್ಯಾಸನ ಶಕುನಿ ಬೆನ್ನಿಗೆ ಕಟ್ಟಿದ ಕೈಗಳನ್ನು ಬಿಚ್ಚುತ್ತಿದ್ದಂತೆ ಅವರೆಲ್ಲ ತಮ್ಮ ರಥಗಳನ್ನೇರಿ ಹಸ್ತಿನಾಪುರದ ಕಡೆ ಓಡಿಸುತ್ತಿರಲು ಶಕುನಿಯು ದುರ್ಯೋಧನನನ್ನು ಸಮಾಧಾನಿಸುತ್ತಾ ಹಿಂಬಾಲಿಸಿದ್ದಾನೆ. ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಸ್ತೇನೆ.